ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಎತ್ತಿ ಎಸೆದ ಮೇಲೆ ಕೆಲವರಿಗೆ ಗೊತ್ತಾಗುವುದು ಕೈಯಲ್ಲಿ ಇರೋದು ಕಲ್ಲಲ್ಲ ವಜ್ರ ಅಂತ. ಎತ್ತವರನ್ನು ಕಳೆದುಕೊಂಡ ಮೇಲೆ ಗೊತ್ತಾಗೋದು ಅವರು ನಿಜ ದೇವರು ಅಂತ ಅಲ್ವಾ. ಕಳ್ಕೊಂಡ ಮೇಲೆ ಎಲ್ಲ ಗೊತ್ತಾಗೋದು, ಇರೋ ತನಕ ನಮಗೇನೂ ಗೊತ್ತಾಗಲ್ಲ. ಅದರಿಂದ ಇರೋವಾಗ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಕಲೀರಿ. ತಂದೆ ತಾಯಿಗಳಿಗೆ ಹೀನಾಮಾಯವಾಗ ಅನ್ನೋದು ಮಾಡೋದು ವಯಸ್ಸಾಗೋಗಿದೆ, ಅವರಿಂದ ಏನು ಲಾಭ ಇಲ್ಲ ಅಂತ, ಲಾಭ ಇದ್ದರೆ ಮಾಡಬೇಕು ಅಂತ ಇಲ್ಲ. ಲಾಭ ಇರಲಿ ಬಿಡಲಿ, ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ. ತಂದೆ ತಾಯಿಗಳನ್ನ ನೋಡ್ಕೊಳ್ಳಿ, ಚೆನ್ನಾಗಿ ನಿಮಗೂ ಒಳ್ಳೆಯದಾಗತ್ತೆ. ನಿಮ್ಮ ಮಕ್ಕಳು ನಿಮ್ಮನ್ನು ನೋಡ್ಕೋಬೇಕಾಗಿದ್ರೆ ನೀವು ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದನ್ನು ಕಲೀರಿ. ಗೊತ್ತಾಯ್ತಾ? ನಾವು ಹೋದ್ಮೇಲೆ ನಾವು ಜ್ಞಾಪಿಸ್ಕೊಳ್ಳೋದಲ್ಲ ನಾನು ಇದ್ದರೆ ಮಾಡ್ತಾಯಿದ್ದೆ ಅಂತ. ನಮಸ್ಕಾರಗಳು. ಇವಾಗ ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಹೋಮ ಹವನಗಳ ಮಹತ್ವವನ್ನು ತಿಳ್ಕೊಳ್ಳೋಣ. ಭಾರತವನ್ನು ಭರತಭೂಮಿ ಎಂದು ಕರೆಯಲಾಗುತ್ತದೆ. ಈ ಹೆಸರು ಓರ್ವ ಋಷಿಯಿಂದ ಪಡೆದುಕೊಳ್ಳಲಾಗಿದೆ ಎನ್ನುವ ನಂಬಿಕೆಯೂ ಇದೆ. ಭಾರತ ಭೂಮಿ ಯಾವಾಗಲೂ ಋಷಿಮುನಿಗಳ ಮತ್ತು ಸಂತರಿಗೆ ತಪಸ್ಸಿನ ಭೂಮಿಯಾಗಿದೆ. ಇಲ್ಲಿ ಅನೇಕ ಋಷಿಮುನಿಗಳು ಜಪ, ತಪಸ್ಸು, ಆಚರಣೆಗಳು ಮತ್ತು ಹವನಗಳು ಇತ್ಯಾದಿಗಳ ಮೂಲಕ ವಾತಾವರಣವನ್ನು ಶುದ್ಧೀಕರಿಸಿದರೆ ಯಜ್ಞದ ಕಾಣಿಕೆಗಳನ್ನು ನಮ್ಮ ದೇವರುಗಳು ಸ್ವೀಕರಿಸುತ್ತಾರೆ ಎಂದು ನಂಬಲಾಗಿದೆ. ಇದು ನಮಗೆ ಪುಣ್ಯದ ಫಲಿತಾಂಶಗಳನ್ನು ನೀಡುತ್ತವೆ. ಭಾರತದಲ್ಲಿ ಅನೇಕ ಋಷಿಮುನಿಗಳನ್ನು ಮತ್ತು ಸಂತರು ಯಜ್ಞ ಮತ್ತು ಹವನಗಳನ್ನು ಮಾಡುವ ಮೂಲಕ ಅನೇಕ ಸಾಧನೆಗಳನ್ನು ಪಡೆದುಕೊಂಡಿದ್ದಾರೆ. ಋಷಿಮುನಿಗಳು ಸಂತರು ಕಂಡುಹಿಡಿದ ಈ ಯಜ್ಞ ಹಾಗೂ ಹೋಮಗಳಿಗೆ ಮನುಷ್ಯನು ಹಣೆ ಬರಹವನ್ನು ಬದಲಾಯಿಸುವ ಶಕ್ತಿ ಇದೆ. ಹೋಮ ಹವನಗಳಿಗೆ ನಮ್ಮ ಭಾಗ್ಯವನ್ನು ಬೆಳಗುವ ಶಕ್ತಿಯೂ ಇದೆ. ನಾವೇನು ಮಾಡಬೇಕು? ಉದ್ಯೋಗಕ್ಕಾಗಿ ಹೋಮ, ವಿಶ್ವಾಭರಣ ಪೋಷಣಕರ ತರಕ ನಾಮಭರತ ಆಸ ಓಯ್. ಈ ಒಂದು ಮಂತ್ರದ ಸಾಲನ್ನು ಗೊತ್ತಾ? ವಿಶ್ವಭರಣ ಪೋಷಣಕರ ಜೋಯಿತಾಕರ ನಾಮಭರತ ಅಸ ಓಯಿ. ಈ ಒಂದು ಮಂತ್ರದ ಸಾಲನ್ನು ಚತುರ್ಭುಜ ಮಂತ್ರವೆಂದು ಕರೆಯಲಾಗುತ್ತದೆ. ಈ ಚತುರ್ಭುಜ ಮಂತ್ರವನ್ನು 1.5 ಲಕ್ಷ ಬಾರಿ ಪಠಿಸುವುದರಿಂದ ಮತ್ತು ದಶಾಂಶ ಹವನ ಮಾಡುವುದರಿಂದ ಶಾಶ್ವತ ಉದ್ಯೋಗ ಸಿಗುತ್ತದೆ ಮತ್ತು ಆ ವ್ಯಕ್ತಿಯು ತನ್ನ ಜೀವನದಲ್ಲಿ ಉದ್ಯೋಗದ ಬಗ್ಗೆ ಎಂದಿಗೂ ಚಿಂತೆ ಮಾಡದಂತೆ ಆಗುತ್ತದೆ. ಜನರು ಈ ಹೋಮವನ್ನು ಉದ್ಯೋಗ ಪಡೆಯುವುದಕ್ಕಾಗಿ ಮಾಡಬೇಕು. ಧನಲಕ್ಷ್ಮಿ ಹೋಮ ಅಂದರೆ ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳುವುದಕ್ಕಾಗಿ ಜನರು ಹವನವನ್ನು ಮಾಡುತ್ತಾರೆ. ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳಲು ಮಾಡುವ ಹವನದ ಸಮಯದಲ್ಲಿ ಜನರು 1,25,000 ಬಾರಿ ಈ ಸೂಕ್ತವನ್ನು ಪಠಿಸುತ್ತಾರೆ. ಇದನ್ನು ದಶಮ ಹವನ ಹೋಮ ಎಂದು ಕರೆಯಲಾಗುತ್ತದೆ. ಈ ಹವನವನ್ನು ಮಾಡುವಾಗ ಲಕ್ಷ್ಮೀ ಮಂತ್ರಗಳನ್ನು ಪಠಿಸುವುದು ಮಾತ್ರವಲ್ಲ, ಹವನಕ್ಕೆ ಬಿಲ್ವಪತ್ರೆ ಪಾಯಸವನ್ನು ಕೂಡ ಅರ್ಪಿಸಲಾಗುತ್ತದೆ. ಇದರಿಂದ ಸಂತುಷ್ಟಗೊಂಡ ಲಕ್ಷ್ಮೀದೇವಿಯು ಧನಲಕ್ಷ್ಮಿಯ ರೂಪದಲ್ಲಿ ಅವಳಿಗೆ ಒಲಿಯುತ್ತಾಳೆ ಎನ್ನುವ ನಂಬಿಕೆ ಇದೆ. ವಿವಿಧ ರೀತಿಯಲ್ಲಿ ಅವಳು ಅವನ ಜೀವನಕ್ಕೆ ಬರುತ್ತಾಳೆ. ಇದರಿಂದಾಗಿ ವ್ಯಕ್ತಿಯು ಜೀವನವು ಸಂತೋಷದಿಂದ ಕಳೆಯುತ್ತದೆ ಮತ್ತು ಹಣದ ಸಮಸ್ಯೆ ಪರಿಹಾರವಾಗುತ್ತದೆ. ರೋಗ ನಿವಾರಣೆಗೆ ಅಂದರೆ ಅಕಾಲಿಕ ಮರಣದ ಪರಿಣಾಮಗಳನ್ನು ನಿಯಂತ್ರಿಸಲು ಮತ್ತು ಅಕಾಲಿಕ ರೋಗಗಳನ್ನು ತಡೆಗಟ್ಟಲು ಗುಣಪಡಿಸಲಾಗುವ ಕಾಯಿಲೆಯಿಂದ ಬಳಸುತ್ತಿರುವ ವ್ಯಕ್ತಿಯು ಅದಕ್ಕೇ 1,25,000 ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಿ ಪಂಡಿತರ ಸಹಾಯಕರೊಂದಿಗೆ ದಶಾಂಶ ಹವನವನ್ನು ಶ್ರದ್ಧಾಭಕ್ತಿಯಿಂದ ಮಾಡಬೇಕು. ಈ ರೀತಿ ಹೋಮವನ್ನು ಮಾಡುವುದರಿಂದ ಅಂತಹ ರೋಗಗಳಿಂದ ಅಥವಾ ಆರೋಗ್ಯದ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುವುದಕ್ಕಾಗಿ ಮತ್ತು ಅಕಾಲಿಕ ಮರಣದಿಂದ ಪಾರಾಗುತ್ತಾರೆ. ಚುನಾವಣೆಯಲ್ಲಿ ಗೆಲ್ಲುವುದಕ್ಕಾಗಿ ಹೋಮ, ಸ್ಪರ್ಧೆಯಲ್ಲಿ ಗೆಲ್ಲಲು, ಉನ್ನತ ಹುದ್ದೆ ಪಡೆಯಲು, ಚುನಾವಣೆಯಲ್ಲಿ ಗೆಲ್ಲಲು ಮತ್ತು ಶತ್ರುಗಳನ್ನು ನಾಶ ಮಾಡಲು ಯಾವುದೇ ರೀತಿಯ ಬಾಗಲಮುಖಿ ದೇವಿಯ ಮಂತ್ರವನ್ನು ನಾವು 21,000 ಬಾರಿ ಪಠಿಸಬೇಕು ಮತ್ತು ದಶಾಂಶ ಹವನವನ್ನು ಮಾಡುವ ಮೂಲಕ ಆಕೆಗೆ ಚಂಪಾವುಗಳನ್ನು ಅರ್ಪಿಸಿ ಸಂತುಷ್ಟಗೊಳಿಸಬೇಕೆಂದು ಈ ರೀತಿ ಬಾಗಲಮುಖಿ ದೇವಿಯ ಹವನವನ್ನು ಮಾಡುವುದರಿಂದ ವ್ಯಕ್ತಿಯು ತನ್ನ ಎಲ್ಲ ಕೆಲಸಗಳನ್ನು ವಿಜಯವನ್ನು ಪಾಲಿಸುತ್ತಾನೆ. ಸಂತಾನ ಪ್ರಾಪ್ತಿಗೆ ಏನು ಮಾಡಬೇಕು ಅಂದರೆ ಮಕ್ಕಳಿಲ್ಲದ ದಂಪತಿಗಳು ಮಗುವನ್ನು ಪಡೆಯಲು ಸಂತಾನ ಗೋಪಾಲ ಮಂತ್ರವನ್ನು 27,000 ಬಾರಿ ಜಪಿಸಬೇಕು ಮತ್ತು ದಶಾಂಶ ಹವನ ಮಾಡಬೇಕು. ಮಂತ್ರಗಳನ್ನು ಪಠಿಸುವ ಸಮಯದಲ್ಲಿ ಹರಿವಂತ ಪುರಾಣವನ್ನು ಪಠಿಸುವುದರಿಂದ ಉತ್ತಮ ಫಲಿತಾಂಶಗಳು ದೊರೆಯುತ್ತದೆ. ಸಂತಾನ ಗೋಪಾಲ ಮಂತ್ರವನ್ನು ಹಾಗೂ ದಶಾಂಶ ಹೋಮವನ್ನು ಸಂತಾನ ಪತಿ ಪತ್ನಿ ಇಬ್ಬರೂ ಪಠಿಸಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಇಲ್ಲಿ ತಿಳಿಸಲಾದ ಯಾವುದೇ ಮಂತ್ರವನ್ನಾಗಲಿ ಹೋಮಗಳನ್ನಾಗಲಿ ಮಾಡುವ ಶ್ರದ್ಧಾಭಕ್ತಿಯಿಂದ ನಾವು ಮಾಡಬೇಕು. ಯಾವುದೇ ಮಾಡಿ ಮೃತ್ಯುಂಜಯ ಮಂತ್ರ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ ಮುಕ್ಷೀಯಮಾಮೃತ ಆತು. ಇದನ್ನು ಮನೆಯಲ್ಲಿ ಯಾವಾಗಲೂ ಜಪಿಸಿ, ನಿಮಗೆ ಒಳ್ಳೆಯದಾಗತ್ತೆ. ಇವತ್ತು ನಾವು
ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 17/3/2026 ಮಂಗಳವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣಪಕ್ಷ, ತ್ರಯೋದಶಿ ಬೆಳಗ್ಗೆ 7:56, ನಕ್ಷತ್ರ ಶರದೃತು, ಬೆಳಗಿನ ಜಾವ 5, ಶತಭೀಷ ನಕ್ಷತ್ರ, ಶತಭೀಷ ಬೆಳಗಿನ ಜಾವ 5:26, ಮಳೆ ಪೂರ್ವಭಾದ್ರ 4ನೇ ಪಾದ, ರಾಹುಕಾಲ 3:33 5:04, ಗುಳಿಕಕಾಲ 12:30 2:2, ಯಮಗಂಡ ಕಾಲ 9:30 11:1. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಒಬ್ಬರಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.